ನಮಸ್ಕಾರ ಎಲ್ರಿಗೂ. ನೀವೇನಿಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಅದು ಮೋಟೋ ಜಿ ಪಿ ಎಸ್ಟಾಬ್ಲಿಷ್ ಆಗಿದ್ದು 1949 ಫಸ್ಟ್ ರೇಸಿಂಗ್ ವಿಡಿಯೋ. ಅದು ಓಲ್ಡ್ ವಿಡಿಯೋ. ಈ ಏನು 1949 ಮೋಟೋ ಜಿ ಪಿ ಸ್ಟಾರ್ಟ್ ಆಯಿತು, ಅವಾಗಿಂದ ಹಿಡಿದು ಇವಾಗಿನ ತನಕ ಮೋಟೋ ಜಿ ಪಿ ಅಂದರೆ ಎಲ್ರಿಗೂ, ಯಾರ್ಯಾರು ಬೈಕ್ ಎಂಥೂಸಿಯಾಸ್ಟ್ ಇದ್ದಾರೋ ಎಲ್ರಿಗೂ ಮೋಟೋ ಜಿ ಪಿ ಅಂದರೆ ನೆನಪಾಗೋದು ಸೂಪರ್ ಬೈಕ್ಗಳು. ಬಟ್ ಮೋಟೋ ಜಿ ಪಿ ಸ್ಟಾರ್ಟ್ ಆದಾಗ 2 ಸ್ಟ್ರೋಕ್ ಇಂಜಿನ್ 500 cc 2 ಸ್ಟ್ರೋಕ್ ಇಂಜಿನ್ ಗಾಡಿಗಳನ್ನ ಯೂಸ್ ಮಾಡ್ತಾಯಿದ್ರು. ಅದರಲ್ಲಿ ಯೂಸ್ ಮಾಡಿಕೊಂಡು ಎಷ್ಟು ಹೆಸರು ಮಾಡಿದರು ಅಂದರೆ ತುಂಬ ಜನ ತುಂಬ ಲೆವೆಲಿಗೆ ಹೋಗಿದ್ದಾರೆ. ಅದಾದಮೇಲೆ ಅದು ಹೇಗೆ ಬದಲಾವಣೆ ಆಯಿತು ಅಂದರೆ 2 ಸ್ಟ್ರೋಕಿಂದ 4 ಸ್ಟ್ರೋಕ್ ಗಾಡಿಗಳು ಬಂತು. 500 cc 1000 cc ಹೋಯಿತು, ಲೀಟ್ರ್ ಕ್ಲಾಸ್ ಆಯಿತು, ಸೂಪರ್ ಬೈಕ್ಗಳಾಯಿತು. ಆಮೇಲೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಬಂದು ಹಿಸ್ಟ್ರಿಯಲ್ಲಿ 2002 ಚೇಂಜ್ ಆಗಕ್ಕೆ ಶುರುವಾಯಿತು. 2 ಸ್ಟ್ರೋಕಿಂದ 4 ಸ್ಟ್ರೋಕ್ಗೆ ಚೇಂಜಸ್ ಆಗಕ್ಕೆ ಶುರುವಾಯಿತು. ಇದರಲ್ಲಿ ನಾವು ತುಂಬ ನೆನ್ಪಿಟ್ಕೊಬೇಕಾದಂಥ ಹೆಸರುಗಳಂದರೆ, ನಾವು ಇವಾಗಿನ ಜನ್ರೇಷನ್ಗೆ ಗೊತ್ತಿರುವಂಥದ್ದು ವ್ಯಾಲೆಂಟಿನೋ ರೋಸಿ ಮತ್ತು ಮಾರ್ಕ್ ಮಾರ್ಕಸ್ ಅವರು. ಆದರೆ ಈ ಲೆಜೆಂಡ್ರಿ ಒಬ್ಬರು ಇದ್ದಾರೆ, ಅವರು 15 ವರ್ಲ್ಡ್ ಟೈಟಲ್ಗಳನ್ನ ಗೆದ್ದರು. ಅವ್ರು ಯಾರು ಅಂತ ಹೇಳಿದರೆ, ಅವ್ರು ಬಂದುಬಿಟ್ಟು ಜೇಕೋಮೋ ಅಗಸ್ಟಿನಿ. ನೀವೇನು ಫೋಟೋದಲ್ಲಿ ನೋಡ್ತಿದ್ರೆ ಅವ್ರದ್ದೇ ವಿಜುವಲ್ಸ್ ಅದು. ಅವರು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ರೇಸಿಂಗ್ ಮಾಡ್ತಾಯಿದ್ರು, ಬೈಕ್ಗಳು ಯಾವ ರೀತಿ ಇತ್ತು, ಅದ್ರದ್ದು ಸ್ಟಾರ್ಟಿಂಗ್ ಹಾಕಿರೋ ಫುಟೇಜಸ್ಗಳು ಇವೆಲ್ಲ. ಅವರು 15 ವರ್ಲ್ಡ್ ಟೈಟಲ್ಗಳನ್ನ ಪಡ್ಕೊಂಡಿದ್ರು. ಲೆಜೆಂಡ್ರಿ ರೇಸರ್ ಅಂತಲೇ ಹೇಳ್ಬೋದು. ಇವಾಗ ನಾವು ಏನು ಜನ್ರೇಷನಲ್ಲಿ ನೋಡ್ತಾ ಇದ್ದೀವಿ ರೇಸರ್ಗಳ, ವ್ಯಾಲೆಂಟಿನೋ ರೋಸಿ ಅಂದರೆ ಎಲ್ರಿಗೂ ಅಷ್ಟೇ ಇಷ್ಟ. ಹಾಗೆಯೇ ತುಂಬ ಜನ ಲೆಜೆಂಡ್ರಿ ರೇಸರ್ಸ್ಗಳಿದ್ದರು. ತುಂಬ ಭಾರತದಲ್ಲಿ ಅಂತ ಆಗಿರ್ಬೋದು, ವರ್ಲ್ಡ್ ವೈಡು ಮೋಟೋ ಜಿ ಪಿ ಅಂದರೆ ತುಂಬ ಬೆಳೆದ್ಬಿಡ್ತು. ಯಾರಿಗೆ ಇಷ್ಟ ಇಲ್ಲ ಅಂತ ಇಲ್ಲ, ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಬೈಕ್ ರೇಸಿಂಗ್. ಅದು ಆ್ಯಕ್ಚುಲಿ ಯಾರ್ಯಾರಿಗೆ ಬೈಕ್ ರೇಸಿಂಗ್ ಕ್ರೇಜ್ ಇರುತ್ತೋ ಅವ್ರು ಎಲ್ಲರಿಗೂ ಮೋಟೋ ಜಿ ಪಿ ಅಂದರೆ ತುಂಬ ಇಷ್ಟ ಇರುತ್ತೆ. ಇವಾಗಿನ ಟೈಮಲ್ಲಿ ಯಾವ ರೀತಿ ಬೈಕ್ಗಳು ಬಂದಿದ್ದಾವೆ, ಬೈಕ್ ರೆವಲ್ಯೂಷನ್ ಯಾವ ಥರ ಆಗಿದೆ ಎಲ್ಲ ನೀವು ನೋಡ್ಬೋದು. ಇದು ಇವಾಗಿನ ಫುಟೇಜ್ಗಳು ಹಾಕಿದ್ದೀನಿ ನೋಡಿ. ಇವಾಗ ಈ ರೀತಿ ಹೋಗ್ತಾ ಇದೆ. ನಿಮಗೆ ಯಾರು ಫೇವ್ರೇಟು, ಯಾರಂದರೆ ಇಷ್ಟ, ಯಾವ ಕಂಪ್ನಿ ಬೈಕ್ ಅಂದರೆ ಇಷ್ಟ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.